ವೆಲ್ಕಮ್ ಟು ಮತ್ತೊಂದು ಸ್ಟೋರಿ ಆಫ್ ಅಕೊಮಡೇಷನ್ ಪ್ರಾಬ್ಲಮ್ಸ್ ಇನ್ ಜರ್ಮನಿ. ರೀಸೆಂಟಾಗಿ ಏಪ್ರಿಲ್ ಮಂತಲ್ಲಿ ನನ್ನ ಫ್ರೆಂಡ್ ಒಬ್ಬರು ಒಂದು ಮನೆಗೆ ಶಿಫ್ಟ್ ಆಗ್ತಾರೆ, ಹೊಸ ಮನೆಗೆ. ಅದು ಬಂದುಬಿಟ್ಟು ಶೇರ್ಡ್ ರೂಮ್ ಆಗಿರುತ್ತೆ, ಅಂದರೆ ಅಲ್ಲಿ ಇಬ್ಬರು ಇರ್ತಕ್ಕಂಥದ್ದು. ಸ್ಟಾರ್ಟಿಂಗಲ್ಲಿ ಅಲ್ಲಿರೋ ಓನರ್ಗೆ ಯಾರೋ ಇಬ್ಬರು ಬರ್ತೀವಿ ಅಂತ ಹೇಳಿ, ಆಮೇಲೆ ಅವ್ರು ಬರಲ್ಲ ಅಂತಂದೇಳಿ ಅಂದಾಗ ಅಟ್ಲೀಸ್ಟ್ ಒಂದು ಬಾಡಿಗೆನಾದರೂ ಬರಲಿ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಗೆ ಅವ್ರು ರೂಮ್ ಕೊಡ್ತಾರೆ. ಅದರ ರೂಮ್ ಕೊಟ್ಟು ಒಂದು ಸ್ವಲ್ಪ ದಿನಕ್ಕೆ ಏನೇನೋ ರೀಸನ್ಸ್ ಹೇಳಿಬಿಟ್ಟು ನೀನು ಇಮಿಡಿಯೇಟಾಗಿ ಮನೆ ಖಾಲಿ ಮಾಡಬೇಕು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಏನು ಅಂತ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ. ಇದ್ದಕ್ಕಿದ್ದಂಗೆ ಮನೆ ಅಂತ ಅಂದರೆ ಇಮಿಡಿಯೇಟಾಗಿ ಹುಡ್ಕೋದು ಕೂಡ ತುಂಬ ಕಷ್ಟ ಆಗುತ್ತೆ. ಆಮೇಲೆಲ್ಲ ವಿಚಾರಿಸಿದಾಗ ಗೊತ್ತಾಯಿತು, ಯಾರು ಬರಲ್ಲ ಅಂತಂದೇಳಿ ಫಸ್ಟ್ ಬಿಟ್ಟಿದ್ರು ಅವರಿಬ್ರು ಬರೋದಕ್ಕೆ ಒಪ್ಕೊಂಡಿದ್ರಂತೆ. ಸೊ ಆ ಇಬ್ಬರಿಗೆ ಬಾಡಿಗೆ ಕೊಡೋದ್ರಿಂದನೂ 2 ಬಾಡಿಗೆ ಬರುತ್ತೆ, ಇಲ್ಲಾದರೆ ಬರೀ 1 ಬಾಡಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಗೆ ಇಮಿಡಿಯೇಟಾಗಿ ನೀನು ವೆಕೇಟ್ ಮಾಡು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು. ಸ್ಟಾರ್ಟಿಂಗಲ್ಲಿ ಇದಕ್ಕೆಲ್ಲ ನನ್ನ ಫ್ರೆಂಡ್ ಒಪ್ಪಲ್ಲ. ನನಗೆ ಖಾಲಿ ಮಾಡಬೇಕು ಅನ್ನೋದನ್ನ ರಿಟರ್ನಲ್ಲಿ ಬರ್ಕೊಡಿ ಅಂತಂದೇಳಿ ಕೇಳಿದಾಗ ಅವರು ವಾಟ್ಸಪ್ಪಲ್ಲಿ ಕಳಿಸ್ತಾರೆ. ಇಲ್ಲ ನನಗೆ ಇಮೇಲ್ ಮಾಡಿ ಅಂತಂದೇಳಿ ಅಂದಾಗ ಅವರು ಇಮೇಲ್ ಮಾಡ್ದಿರಾ ಪರ್ಸ್ನಲ್ ಆಗಿ ಬಂದು ಮೀಟ್ ಆಗಿ ನಂಗೆ ಈ ಥರ ಲಾಸ್ ಆಗ್ತಾ ಇದೆ, ಪ್ಲೀಸ್ ವೆಕೇಟ್ ಮಾಡು ಅಂತ ತುಂಬ ಪ್ಲೀಸ್ ಮಾಡ್ಕೊಂಡಾಗ ನನ್ನ ಫ್ರೆಂಡ್ ಕೂಡ ಒಪ್ಕೋತಾರೆ. ಅವಾಗಿಂದ ಬೇರೊಂದು ಮನೆನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ನ ಫ್ರೆಂಡು. ಈ ಮನೆ ಹುಡ್ಕೋ ಪ್ರೊಸೆಸಲ್ಲಿ 1 ಮನೆ ಸಿಗುತ್ತೆ. ಆ ಮನೆ ನೋಡಿದ್ರೆ ಫುಲ್ಲಿ ಫರ್ನಿಶ್ಡು, ಬಟ್ ಫರ್ನಿಚರ್ಗೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕು ಅಂದ್ಬಿಟ್ಟು 1 ಲಕ್ಷನ ಕೇಳ್ತಾರೆ. ಸರಿ, ಏನೋ ದೊಡ್ಡದಾಗಿ ಸೋಫಾ ಎಲ್ಲ ಹಾಕಿರ್ತಾರೆ, ಡೈನಿಂಗ್ ಟೇಬಲ್ ಇರುತ್ತೆ, ಮೇ ಬಿ ಅದಕ್ಕೆ ಕೇಳ್ತಿದ್ದಾರೆ ಅಂದ್ಬಿಟ್ಟು ಹೋಗಿ ಮನೆ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಒಂದು ಬೆಡ್ಡು ಮತ್ತು ಒಂದು ಟೇಬಲ್ ಬಿಟ್ಟರೆ ಇನ್ಯಾವ ಫರ್ನಿಚರು ಇಲ್ಲ. ಅದಕ್ಕೆ 1 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. ಈ ಥರ ಮನೆ ವಿಷಯ ಅಂತ ಬಂದಾಗ ಇಲ್ಲಿ ಸುಮಾರು ಸ್ಕ್ಯಾಮ್ಸ್ಗಳು ನಡೆಯುತ್ತೆ. ಸೊ ಹಾಗಾಗಿ ಆದಷ್ಟು ನಾವು ಹುಷಾರಾಗಿರ್ಬೇಕಾಗತ್ತೆ. ಫೈನಲ್ ಆಗಿ ಒಂದು ಮನೆ ಸಿಗುತ್ತೆ. ಈ ಕಡೆ ಓನರ್ಗೂ ಕೂಡ ನಾನೇನು ಹೊರಡ್ತೀನಿ ಅಂತಂದೇಳಿ ಹೇಳಿದಾಗ ಅವರು ಅದನ್ನ ನಂಬದೆ ರಿಟರ್ನಲ್ಲಿ ಬರ್ಸ್ಕೋತಾರೆ, ದಟ್ ನಾನು ವೆಕೇಟ್ ಮಾಡ್ತಾ ಇದ್ದೀನಿ, ಇದು ನನ್ನ ಇಚ್ಛೆಯಿಂದಾನೆ ಅಂದ್ಬಿಟ್ಟು ನನ್ನ ಫ್ರೆಂಡ್ ಹತ್ರ ಒಂದು ಲೆಟರ್ ಬರೆಸ್ಕೊಂಡು ಆಮೇಲೆ ಮನೆನ ಖಾಲಿ ಮಾಡಿ ಈಗ ಆ ಹೊಸ ಮನೆಗೆ ಶಿಫ್ಟ್ ಆದರು.